ಕಾಮಾಖ್ಯ ದೇವಿಯ ಶಾಪ. ಅದು ಸುಮಾರು 15ನೇ ಶತಮಾನ. 51 ಶಕ್ತಿಪೀಠಗಳಲ್ಲಿ ಪ್ರಮುಖವಾದ ಅಸ್ಸಾಂನ ನೀಲಾಚಲ ಬೆಟ್ಟದ ಮೇಲಿರುವ ಕಾಮಾಖ್ಯ ದೇವಾಲಯದಲ್ಲಿ ಕೆಂಡುಕಲೈ ಎಂಬ ವ್ಯಕ್ತಿಯು ಅರ್ಚಕನಾಗಿ ಸೇವೆ ಸಲ್ಲಿಸುತ್ತಿರುತ್ತಾನೆ. ಕೆಂಡುಕಲೈ ಬಹಳ ಪಾಂಡಿತ್ಯವುಳ್ಳವನಾಗಿದ್ದು ಸಂಗೀತ ಶಾಸ್ತ್ರದಲ್ಲೂ ನಿಪುಣನಾಗಿರುತ್ತಾನೆ. ಈತನ ಶ್ರದ್ಧೆ ಭಕ್ತಿಗೆ ಮೆಚ್ಚಿದ ಕಾಮಾಖ್ಯ ದೇವಿಯು ರಾತ್ರಿ ಪೂಜೆಯ ಸಮಯದಲ್ಲಿ ಸ್ವತಃ ತಾನೇ ಪ್ರತ್ಯಕ್ಷಳಾಗಿ ನೃತ್ಯ ಮಾಡುತ್ತಿರುತ್ತಾಳೆ. ದೇವಿ ತಾನು ಬಂದು ನೃತ್ಯ ಮಾಡುವುದನ್ನು ಯಾರಿಗೂ ಹೇಳಬಾರದೆಂದು ಕೆಂಡುಕಲೈಗೆ ಹೇಳಿರುತ್ತಾಳೆ. ಈ ವಿಷಯ ಹೇಗೋ ಆ ಪ್ರಾಂತ್ಯವನ್ನು ಆಳುತ್ತಿದ್ದ ಕೋಚ್ ರಾಜವಂಶಸ್ಥನಾದ ರಾಜ ನರನಾರಾಯಣನಿಗೆ ತಿಳಿಯುತ್ತದೆ. ತಾನು ಈ ಪವಾಡ ಸದೃಶ್ಯವನ್ನು ನೋಡಬೇಕೆಂದು ಕೆಂಡುಕಲೆಯನ್ನು ಕರೆಸಿ ಈ ವಿಷಯವನ್ನು ಪ್ರಸ್ತಾಪಿಸುತ್ತಾನೆ. ಮೊದಲಿಗೆ ಆತ ಒಪ್ಪುವುದಿಲ್ಲ. ಆದರೆ ರಾಜನಿಂದ ಒತ್ತಡ ಹೆಚ್ಚಾದಾಗ ತನ್ನ ವೃತ್ತಿಯನ್ನು ಕಳೆದುಕೊಳ್ಳುವ ಭಯದಿಂದ ಒಪ್ಪಿಕೊಳ್ಳುತ್ತಾನೆ. ಒಂದು ರಾತ್ರಿ ಪೂಜಾ ಸಮಯದಲ್ಲಿ ಕೆಂಡುಕಲೈ ಪೂಜೆ ಮಾಡುವಾಗ ರಾಜನು ರಹಸ್ಯವಾಗಿ ಇಣುಕಿ ನೋಡುತ್ತಿರುತ್ತಾನೆ. ಈ ವಿಷಯವನ್ನು ಅರಿತ ದೇವಿಯು ಕೋಪಗೊಂಡು ಕೆಂಡುಕಲೆಯನ್ನು ಕಲ್ಲಾಗಿಸುತ್ತಾಳೆ. ಹಾಗೆಯೇ ಆ ರಾಜನಿಗೆ, ನೀನು ಅಥವಾ ನಿನ್ನ ವಂಶಸ್ಥರು ಯಾರೇ ಆದರೂ ದೇವಾಲಯವನ್ನು ಪ್ರವೇಶಿಸಿದರೆ ಭೀಕರವಾದ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ, ಹಾಗೂ ನೀಲಾಚಲ ಬೆಟ್ಟವನ್ನು ನೋಡಿದರೂ ಸಹ ಇಡೀ ವಂಶವೇ ಸರ್ವನಾಶವಾಗುತ್ತದೆ ಎಂದು ಶಪಿಸುತ್ತಾಳೆ. ಅಂದಿನಿಂದ ಕೋಚ್ ರಾಜವಂಶಸ್ಥರು ದೇವಾಲಯಕ್ಕೆ ಭೇಟಿ ನೀಡುವುದಿರಲಿ, ನೀಲಾಚಲ ಬೆಟ್ಟವನ್ನೂ ನೋಡುವುದಿಲ್ಲ. 1962ರಿಂದ 71ರವರೆಗೆ ಲೋಕಸಭಾ ಸದಸ್ಯರಾಗಿದ್ದ ಕೋಚ್ ರಾಜವಂಶಸ್ಥರಾದ ಜೈಪುರದ ಮಹಾರಾಣಿ ಗಾಯತ್ರಿ ದೇವಿಯವರು ಒಮ್ಮೆ ಕಲ್ಕತ್ತಾದಿಂದ ಗುವಾಹಟಿಗೆ ಭೇಟಿ ನೀಡಬೇಕಿರುತ್ತದೆ. ಗುವಾಹಟಿ ವಿಮಾನ ನಿಲ್ದಾಣಕ್ಕೆ ನೀಲಾಚಲ ಬೆಟ್ಟವು ಕಾಣಿಸುತ್ತದೆ ಎಂಬ ಕಾರಣಕ್ಕೆ ತಕ್ಷಣವೇ ಶಾಪವನ್ನು ನೆನಪಿಸಿಕೊಂಡು ವಿಮಾನವನ್ನು ರದ್ದು ಮಾಡಿ ಸಿಲ್ಚಾರ್ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಗುವಾಹಟಿಗೆ ಕಾರಿನಲ್ಲಿ ಪ್ರಯಾಣಿಸುತ್ತಾರೆ. ಈ ಎಲ್ಲಾ ಕಥೆಗಳು ಗುವಾಹಟಿ ಜನರ ನಡುವೆ ಇನ್ನೂ ಜೀವಂತವಾಗಿ ಉಳಿದಿದೆ.